ನಿತ್ಯ ಜೀವನದಲ್ಲಿ ಸಹ ಬಾಳ್ವೆ ಸೌಹಾರ್ದತೆ ಇರಲಿ. ಆಶ್ರಯ ಕಾಲೋನಿ ಗಣಪತಿ ಉತ್ಸವ ಮಾದರಿಯಾಗಿದೆ. ಗದಗ ಎಸ್ಪಿ ರೋಹನ್ ಜಗದೀಶ್. ಹಿಂದೂ ಮುಸ್ಲಿಂ ಗಣೇಶೋತ್ಸವಕ್ಕೆ ಖುಷಿಪಟ್ಟ ಗದಗ ಪೊಲೀಸ್ ಇಲಾಖೆ. ಎಲ್ಲಿ ಜಾತಿ ಧರ್ಮ ಎನ್ನುವುದನ್ನ ಮರೆತು ಜನರು ಒಗ್ಗಟ್ಟಾಗಿ ಬಾಳ್ತಾರೋ ಅಲ್ಲಿ ಖುಷಿಯ ವಾತಾವರಣ ನಿರ್ಮಾಣವಾಗಿರುತ್ತದೆ. ಅದಕ್ಕೆ ಸಾಕ್ಷಿ ಎನ್ನುವುದು ಇಲ್ಲಿನ ಜನರ ಜೀವನವಾಗಿದೆ. ಆದ್ದರಿಂದ ನಿತ್ಯ ಜೀವನದಲ್ಲಿ ಸಹಬಾಳ್ವೆ ಸೌಹಾರ್ದತೆ ಎನ್ನುವುದು ಅಳವಡಿಸಿಕೊಳ್ಬೇಕು. ಆಗ ಎಂತಹದೇ ಸಮಸ್ಯೆ ಬಂದರೂ ಕೂಡ ತಾನಾಗಿಯೇ ದೂರವಾಗುತ್ತದೆ ಅಂತ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರು ಹೇಳಿದರು. ನರೇಗಲ್ ಪಟ್ಟಣದ 3ನೇ ವಾರ್ಡ್ನ ಜಕಲಿ ರೋಡ್ ಆಶ್ರಯ ಕಾಲೋನಿಯ ಹಿಂದೂ ಮುಸ್ಲಿಂ ಧರ್ಮೀಯರು ಸಾಂಘಿಕವಾಗಿ ಪ್ರತಿಷ್ಠಾಪಿಸುವ ಭಾವೈಕ್ಯ ಗಣೇಶೋತ್ಸವಕ್ಕೆ ಶನಿವಾರ ಸಂಜೆ ಭೇಟಿ ನೀಡಿ ನಿವಾಸಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಧರ್ಮ, ನಂಬಿಕೆ, ಕರುಣೆ ಎನ್ನುವುದರ ಕೊರತೆಯಿಂದ ಜನರ ಸಂಬಂಧಗಳನ್ನು ದೂರ ಮಾಡಿಕೊಳ್ತಿದ್ದಾರೆ. ಅಂತಹದರಲ್ಲಿ SC ST ಅಲ್ಪಸಂಖ್ಯಾತರು ಹಾಗೂ ಇತರರು ಎಲ್ಲರೂ ಅನ್ಯೋನ್ಯವಾಗಿ ಬದುಕ್ತಾ ಇರುವುದು ನೋಡಿ ಸಂತೋಷವಾಗಿದೆ. ಕೂಲಿ ಕಾರ್ಮಿಕರು, ಬಡವರು, ರೈತರು ಹಾಗೂ ಶ್ರಮಿಕ ವರ್ಗದ ಜನರೇ ಹೆಚ್ಚಾಗಿರುವ ನಿಮ್ಮ ಓಣಿಯಲ್ಲಿ ಆಚರಣೆಯನ್ನು ಅಚ್ಚುಕಟ್ಟಾಗಿ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಶ್ಲಾಘನೀಯವಾಗಿದೆ. ಪತ್ರಿಕೆಗಳಲ್ಲಿ ಇಲ್ಲಿನ ಗಣಪತಿ ಪ್ರತಿಷ್ಠಾಪನೆ ಹಾಗೂ ವಿಶೇಷ ಆಚರಣೆ ಬಗ್ಗೆ ಓದಿದ ಬಳಿಕ ಆಸಕ್ತಿ ಮೂಡಿತು. ಅದಕ್ಕಾಗಿ ನಾನೇ ಖುದ್ದು ವೀಕ್ಷಣೆಗೆ ಬಂದಿದ್ದೇನೆ. ಈ ಓಣಿಯ ಸಂಸ್ಕೃತಿ ಎಲ್ಲರಿಗೂ ಕೂಡ ಮಾದರಿಯಾಗಿದೆ. ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಸಲಹೆ ನೀಡಿದರು. ಜನರು ಪ್ರೀತಿಯಿಂದ ಸ್ವಾಗತಿಸಿ ಗೌರವಿಸಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಮಕ್ಕಳಿಗೆ ಉತ್ತಮ ಸಂಸ್ಕಾರ, ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಉತ್ತಮ ಪ್ರಜೆಗಳನ್ನಾಗಿಸಬೇಕು ಅಂತ ತಿಳಿಸಿದರು. ಬಡವರಿಗಾಗಿ ಹಂಚಿಕೆ ಮಾಡಲಾದ ಆಶ್ರಯ ಕಾಲೋನಿಯ ಓಣಿಗೆ 4 ದಶಕಗಳ ನಂತರ ಜಿಲ್ಲೆಯ SP ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡ ಇದೇ ಮೊದಲ ಬಾರಿಗೆ ಆಗಮಿಸಿರುವುದಕ್ಕೆ ನಿವಾಸಿಗಳು ಖುಷಿಪಟ್ಟರು ಹಾಗೂ ಆರತಿ ಮಾಡುವ ಮೂಲಕ ಸ್ವಾಗತಿಸಿದರು. ನಂತರ ಪೂಜೆಯಲ್ಲಿ ಪಾಲ್ಗೊಂಡರು. ಇದೇ ವೇಳೆ SP ರೋಹನ್ ಜಗದೀಶ್ ಅವರು ಮುದ್ದು ಮಕ್ಕಳನ್ನ ಎತ್ಕೊಂಡು ಮುದ್ದಾಡುವುದು, ಶಾಲಾ ಮಕ್ಕಳನ್ನ ಮಾತನಾಡಿಸುವುದು, ಅವರಿಗೆ ಮುಂದೇನಾಗ್ತೀಯ ಅನ್ನುವಂಥ ಪ್ರಶ್ನೆಯನ್ನ ಕೇಳುವುದು, ಪ್ರೋತ್ಸಾಹಿಸುವುದನ್ನು ನೋಡಿದ ಜನರು ಚಪ್ಪಾಳೆ ತಟ್ಟಿದ್ರು. ನಂತರ ಓಣಿಯ ಜನರೊಂದಿಗೆ ಕೆಲ ಕಾಲ ಬೆರೆತರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನ ಕರೆದು ಅವರ ಓದು ಸಾಧನೆ ಬಗ್ಗೆ ಕೇಳಿದ್ರು ಹಾಗೂ ಇದೇ ಓಣಿಯಿಂದ ಮಹಿಳಾ PSI SPಗಳು ಆಗಲಿ ಅಂತ ಧ್ವನಿ ತಟ್ಟಿದ್ರು. ನಂತರ ಜನರ ಒತ್ತಾಸೆಗೆ ಗ್ರೂಪ್ ಫೋಟೋ ತೆಗೆಸಿಕೊಂಡು ರೋಣ ಕಡೆಗೆ ನಿರ್ಗಮಿಸಿದ್ರು. ಈ ವೇಳೆ ನರಗುಂದ DYSP ಪ್ರಭುಗೌಡ ಕೆರೆದಹಳ್ಳಿ, ರೋಣ CPI SS ಬೀಳಗಿ, ನರೇಗಲ್ ಠಾಣೆಯ PSI ಐಶ್ವರ್ಯ ನಾಗರಾಳ್, ಓಣಿಯ ನಿವಾಸಿಗಳಾದ ದಾದುಸಾಬ್ ನದಾಬ್, ಶರಣಪ್ಪ ಹಂಚಿನಾಳ್, ಸದ್ದಾಂ ನಶೇರ್ ಖಾನ್, ಹಸನಪ್ಪ ಕೊಪ್ಪಳ್, ಪರಸಪ್ಪ ರಾಠೋಡ್, ವೀರೇಶ್ ಪಂಬಾರ್, ವಿರೂಪಾಕ್ಷಯ್ಯ ಹಿರೇಮಠ್, ಚನ್ನವೀರಯ್ಯ ಹಿರೇಮಠ್, ಶರಣಪ್ಪ ಕೊಂಡಿ, ಹನುಮಂತಪ್ಪ ಜೋಡಗಂಬಳಿ, ನಿಂಗಯ್ಯ ಸಿದ್ದನಗೌಡ, ರಾಚಯ್ಯ ಹಿರೇಮಠ್ ಇದ್ರು. ಜಯಲಕ್ಷ್ಮಿ ಎಂಬ ಹೆಸರಿನ ಸಿದ್ಧಿ ವಿದ್ಯಾವತಿ ಎಂಬ ಬುದ್ಧಿ ಪುರುಷರು. ಜಯಲಕ್ಷ್ಮಿ ಎಂಬ ಹೆಸರಿನ ಸಿದ್ಧಿ ವಿದ್ಯಾವತಿ ಎಂಬ ಬುದ್ಧಿ ಪುರುಷರು. बोलो गजानन महाराज की, बोलो गजानन महाराज की।